ಬಿಡದಿ ಟೌನ್ಶಿಪ್ನ ಬಗ್ಗೆ ಬಹಿರಂಗ ಚರ್ಚೆಗೆ ಪಂಥಾಹ್ವಾನದ ಫೈಟ್ ಜೋರಾಗಿದೆ. ಸಿಎಂ ಡಿಕೆಶಿಗೆ ಮತ್ತೊಮ್ಮೆ ಎರಡನೇ ಬಾರಿಗೆ ಪತ್ರವನ್ನ ಬರೆದಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಬನ್ನಿ ಬಿಡದಿಗೆ ಅಂತ ಎರಡನೇ ಬಾರಿ ಪತ್ರವನ್ನ ಬರೆದಿದ್ದಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗೆ. ಎರಡನೇ ಪತ್ರಕ್ಕಾದ್ರೂ ಉತ್ತರ ಕೊಡ್ತಾರಾ? ನಾಳೆ ತಾವು ಬೈರಮಂಗಲ ಗ್ರಾಮಕ್ಕೆ ಬರ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು. ನೀವು ಬಂದ್ರೆ ಬಾಧಿತ ವರ್ಗದ ಜನರ ಸಂಕಷ್ಟವನ್ನ ಆಲಿಸಬಹುದು, ಜೊತೆಗೆ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳಬಹುದು. ನನ್ನ ಈ ಪತ್ರಕ್ಕೆ ತಮ್ಮಿಂದ ಉತ್ತರದ ನಿರೀಕ್ಷೆಯಲ್ಲಿದ್ದೀನಿ ಅಂತ ಕುಮಾರಸ್ವಾಮಿ ಅವರು ಪತ್ರವನ್ನ ಬರೆದಿರೋದು. ಇಂದು ವಿಧಾನಸೌಧಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ರು ಸಿಎಂ ಡಿ ಕೆ ಶಿವಕುಮಾರ್. ನಾಳೆ ಬೈರಮಂಗಲಕ್ಕೆ ಬನ್ನಿ ಅಂತ ಎಚ್.ಡಿ.ಕೆ. ಹಾಗಾದ್ರೆ ಹೋಗ್ತಾರಾ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ. ಎರಡನೇ ಪತ್ರಕ್ಕಾದ್ರೂ ಉತ್ತರ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಕಾಡ್ತಾ ಇದೆ. ಇದಕ್ಕೆ ರಿಪ್ಲೈ ಕೊಡ್ತಾರಾ ಮುಖ್ಯಮಂತ್ರಿಗಳು? ಇನ್ನು ಎಚ್.ಡಿ.ಕೆ. ಪತ್ರದಲ್ಲೇನಿದೆ? ಡಿ ಕೆ ಶಿವಕುಮಾರ್ ಅವರೇ, ತಾವು ದಿನಾಂಕ 22/6/2026 ನನಗೆ ಬರೆದಿರುವಂಥ ಪತ್ರ, ಹಾಗೆ ನಾನು ಅದೇ ದಿನ ಉತ್ತರವಾಗಿ ಬರೆದಿರುವ ಪತ್ರದ ಕಡೆ ತಮ್ಮ ಆದ್ಯ ಗಮನ ಸೆಳೀತಾ ಇದ್ದೀನಿ. ನನ್ನ ದಿನಾಂಕ 22/6/2026 ಈ ಪತ್ರವನ್ನು ತಾವು ಗಮನಿಸಿದ್ದೀರಿ ಅಂತ ಭಾವಿಸುತ್ತೇನೆ ಮತ್ತು ನನ್ನ ಈ ಪತ್ರಕ್ಕೆ ತಮ್ಮಿಂದ ಉತ್ತರದ ನಿರೀಕ್ಷೆಯಲ್ಲಿದ್ದೇನೆ. ನನ್ನ ಪತ್ರದಲ್ಲಿ ಕಾಣಿಸಿದಂತೆ ಬಿಡದಿಯಲ್ಲಿ ರಚಿಸಿರುವ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯಿಂದ ಬಾಧಿತರಾಗುವ ರೈತರು, ಕೃಷಿ ಕಾರ್ಮಿಕರು, ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತ ಮಹಿಳೆಯರು, ಸಣ್ಣ ಉದ್ಯಮಿಗಳು ಹಾಗೂ ಗ್ರಾಮಸ್ಥರ ಅಹವಾಲನ್ನು ಮತ್ತು ಕುಂದುಕೊರತೆಗಳನ್ನು ಕೇಳಲು ದಿನಾಂಕ 27/6/2026 ನಾನು ಬೈರಮಂಗಲ ಗ್ರಾಮಕ್ಕೆ ಭೇಟಿಯನ್ನು ನೀಡಲಿದ್ದೇನೆ. ದಿನಾಂಕ 27/6/2026 ಪ್ರವಾಸ ಕಾರ್ಯಕ್ರಮವನ್ನು ತಮ್ಮ ಅವಗಾಹನೆಯನ್ನು ಈ ಪತ್ರದೊಂದಿಗೆ ಲಗತ್ತಿಸಿದ್ದೇನೆ. ಆದ್ದರಿಂದ ತಾವು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಈ ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಿದ್ರೆ ನಾವಿಬ್ಬರು ಖುದ್ದಾಗಿ ಬಾಧಿತ ವರ್ಗದ ಜನರ ಸಂಕಷ್ಟವನ್ನು ಆಲಿಸಬಹುದು ಅಂತ ಪತ್ರವನ್ನು ಬರೆದಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಎಸ್ ಆನಂದ್, ಈಗ ನೋಡ್ತಾ ಇದ್ದೀವಿ ಪತ್ರ ಸಮರದ ಫೈಟ್ ಜೋರಾಗಿದೆ, ಪಂಥಾಹ್ವಾನದ ಫೈಟ್ ಇದೆ. ಕುಮಾರಸ್ವಾಮಿಗೆ ಎರಡನೇ ಬಾರಿಗೆ ಪತ್ರವನ್ನು ಬರೆದಿದ್ದಾರೆ. ಡಿ ಕೆ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ, ಅಪ್ಡೇಟ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ಶಿವಕುಮಾರ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಜಟಾಪಟಿ ಇನ್ನೂ ಜೋರಾಗ್ತಕ್ಕಂಥ ಸಾಧ್ಯತೆ ಇದೆ. 26ನೇ ತಾರೀಕು ಬಹಿರಂಗ ಚರ್ಚೆಗೆ ಬನ್ನಿ ಅಂತ, ವಿಧಾನಸೌಧಕ್ಕೆ ಬನ್ನಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಆಹ್ವಾನವನ್ನ ಕೊಟ್ಟಿದ್ರು. ಆದ್ರೆ ತಮಗೆ ಪೂರ್ವ ನಿಗದಿತ ಕಾರ್ಯಕ್ರಮಗಳಿದೆ. 27ನೇ ತಾರೀಕು ಬಿಡದಿಯ ಬೈರಮಂಗಲ ಗ್ರಾಮಕ್ಕೆ ಅಲ್ಲಿಗೆ ಬಂದ್ಬಿಡಿ, ರೈತರ ಮುಂದೆನೆ ನಾವು ಕೂತು ಚರ್ಚೆ ಮಾಡೋಣ, ಬಹಿರಂಗವಾಗಿ ಮಾತಾಡೋಣ, ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಆಹ್ವಾನವನ್ನ ಕೊಟ್ಟಿದ್ರು. ಆದ್ರೆ ಅದಕ್ಕೆ ಇನ್ನೂ ಯಾವುದೇ ರೀತಿಯ ಒಂದು ರಿಪ್ಲೈ ಸಿಎಂ ಡಿ ಕೆ ಶಿವಕುಮಾರ್ ಅವರಿಂದ ಬಂದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೊಂದು ಎರಡನೇ ಬಾರಿಗೆ ಪತ್ರವನ್ನ ಬರೆದಿದ್ದಾರೆ. 27ನೇ ತಾರೀಕು ಬಹಿರಂಗ ಚರ್ಚೆಗೆ ನಾನು ಆಹ್ವಾನ ಕೊಟ್ಟಿದ್ದೆ, ತಮ್ಮಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬಂದಿಲ್ಲ. ನಾನು 27ನೇ ತಾರೀಕು ಬೈರಮಂಗಲ ಗ್ರಾಮಕ್ಕೆ ಹೋಗ್ತಿದ್ದೀನಿ, ಅಲ್ಲಿ ರೈತರ ಒಂದು ಸಮಸ್ಯೆಗಳನ್ನ ಅಹವಾಲನ್ನ ಸ್ವೀಕಾರ ಮಾಡ್ತಿದ್ದೀನಿ, ಆಗ ತಾವು ಕೂಡ ಬರಬಹುದು, ಬಹಿರಂಗ ಚರ್ಚೆಗೆ ನಾನು ಸಿದ್ಧನಿದ್ದೀನಿ ಅಂತ ಮತ್ತೆ ಪಂಥಾಹ್ವಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಸಿಎಂ ಡಿ ಕೆ ಶಿವಕುಮಾರ್ ಅವರಿಂದ ಎರಡನೇ ಬಾರಿ ಪತ್ರಕ್ಕೂ ಕೂಡ ಯಾವುದೇ ರೀತಿಯ ಒಂದು ರಿಪ್ಲೈ ಬಂದಿಲ್ಲ. ಮತ್ತೆ ಇನ್ನೂ ಕೂಡ ನಾಡಿದವರೆಗೂ ಕೂಡ ಟೈಮ್ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಂತ ಸಂದರ್ಭ ಏನಾದ್ರು ಬಂದ್ರೆ ಖಂಡಿತವಾಗ್ಲೂ ಅವರು ಕೂಡ ಬೈರಮಂಗಲಕ್ಕೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆದ್ರೆ ಸದ್ಯ ಇಲ್ಲಿ ರೈತರು ತೀವ್ರವಾದಂತ ಒಂದು ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಬಹಿರಂಗ ಚರ್ಚೆಗೆ ಏನಾದ್ರೂ ಮುಂದಾದ್ರೆ ಏನಾದ್ರೂ ಒಂದು ಕಾನೂನು ಸುವ್ಯವಸ್ಥೆಗೆ ಭಂಗ ಆಗ್ತಕ್ಕಂಥ ಒಂದು ಘಟನೆಗಳು ನಡೀಬಹುದು, ಅಥವಾ ಕಾನೂನು ಸುವ್ಯವಸ್ಥೆಗೆ ಒಂದು ತೊಂದರೆ ಉಂಟಾಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪೊಲೀಸರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರ ಪತ್ರಾಹ್ವಾನವನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇರ್ತಕ್ಕಂಥದ್ದು. ಸದ್ಯ ಈಗ ಎರಡನೇ ಬಾರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ಪಂಥಾಹ್ವಾನಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರಿಂದ ರಿಪ್ಲೈ ಬಂದಿಲ್ಲ ಶಿವಕುಮಾರ್. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ.